ಮಕ್ಕಳಿಗಾಗಿ ಉತ್ಸಾಹದ ಹೊಸ ಕತೆ. ಕಥೆಯ ಹೆಸರು ನೀರಿನ ದಾಹ ತೀರಿತು. ಒಂದು ಕಾಡಿನಲ್ಲಿ ಒಂದು ಕಾಗೆ ಎಲ್ಲರ ಜೊತೆ ಆನಂದದಿಂದ ಇತ್ತು. ಎಲ್ಲರಿಗೂ ಹಾಯ್ ಬಾಯ್ ಅಂತ ಹೇಳಿ ಹೊರಟಿತು. ಅಲ್ಲಿಂದ ಆಹಾರ ಅರಸಿ ಕಾಡಿನಿಂದ ಊರಿನ ಕಡೆಗೆ ಹೊರಟಿತು. ದಾರಿಯಲ್ಲಿ ಹೋಗುವಾಗ ಬಿಸಿಲಿನ ತಾಪದಿಂದ ಅದಕ್ಕೆ ಭಾರಿ ದಾಹವಾಯಿತು. ಅದು ನೀರಿಗಾಗಿ ಎಲ್ಲೆಲ್ಲೂ ಹುಡುಕಾಡುತ್ತಿತ್ತು. ಆಗ ದೂರದಲ್ಲಿ ಒಂದು ಅಜ್ಜಿಯ ಮನೆ ಕಾಣಿಸಿತು. ಆ ಮನೆಯ ಹತ್ತಿರ ಒಂದು ನೀರಿನ ಬಾಟಲಿ ಇರುವುದನ್ನು ನೋಡಿ ನೀರು ಕುಡಿಯಲು ಹಾರಿ ಹೋಯಿತು. ಬಾಟಲಿಯ ಮುಚ್ಚಳವನ್ನು ತನ್ನ ಕೊಕ್ಕಿನಿಂದ ತೆಗೆದು ನೀರು ಕುಡಿಯಲು ಪ್ರಯತ್ನಿಸಿತು. ಆದರೆ ನೀರು ಸಿಗಲಿಲ್ಲ. ಆಗ ಕಾಗೆಗೆ ಒಂದು ಉಪಾಯ ಹೊಳೆಯಿತು. ಅದು ದೂರದಲ್ಲಿದ್ದ ಸಣ್ಣ ಕಲ್ಲುಗಳನ್ನು ತಂದು ಬಾಟಲ್ ಒಳಗೆ ಹಾಕಲು ಪ್ರಾರಂಭಿಸಿತು. ಕಲ್ಲುಗಳನ್ನು ಹಾಕಿದಾಗ ನೀರು ಸ್ವಲ್ಪ ಮೇಲೆ ಬಂತು. ಆದರೆ ಕಾಗೆಗೆ ನೀರು ಕುಡಿಯಲು ಸಿಗಲಿಲ್ಲ. ಹೀಗೆ ಮಾಡಿದರೆ ನನ್ನ ದಾಹ ತೀರುವುದಿಲ್ಲ, ಬೇರೆ ಏನಾದರೂ ಉಪಾಯ ಮಾಡಬೇಕು ಎಂದು ಯೋಚಿಸಿತು. ಆಗ ಅದರ ಕಣ್ಣಿಗೆ ದೂರದಲ್ಲಿ ಎಳೆನೀರು ಮಾರುತ್ತಿರುವವರು ಕಾಣಿಸಿದರು. ಅಲ್ಲಿಗೆ ಹೋಗಿ ನೋಡಿದಾಗ ಸ್ಟ್ರಾಗಳು ಕೆಳಗೆ ಬಿದ್ದಿರುವುದನ್ನು ಗಮನಿಸಿತು. ಓಹೋ, ಇದನ್ನು ತೆಗೆದುಕೊಂಡು ಹೋಗಿ ಪ್ರಯತ್ನ ಪಡೋಣ ಎಂದು ಯೋಚಿಸಿತು. ಸ್ಟ್ರಾಗಳನ್ನು ತೆಗೆದುಕೊಂಡು ಬಾಟಲ್ ಹತ್ತಿರ ಬಂತು. ಸ್ಟ್ರಾವನ್ನು ಬಾಟಲ್ ಒಳಗೆ ಹಾಕಿ ಸುಲಭವಾಗಿ ನೀರು ಕುಡಿದು ತನ್ನ ದಾಹ ತೀರಿಸಿಕೊಂಡಿತು. ನಂತರ ಆನಂದದಿಂದ ಕಾಡಿನ ಕಡೆಗೆ ಹಾರಿ ಹೋಯಿತು. ಎಲ್ಲರಿಗೂ ಧನ್ಯವಾದಗಳು.